ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಗೋಪಾಲಕೃಷ್ಣ ಬೇಳೂರು ಸಾಗರ ಹೊಸನಗರ ಕ್ಷೇತ್ರದ ಶಾಸಕರು. ಇಂದು ಅವರ ಜನ್ಮದಿನ. ತಮ್ಮ ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಸಾಗರದ ಗಾಂಧಿನಗರದಲ್ಲಿರುವ ಅವರ ನಿವಾಸದಲ್ಲಿ ಬೆಳಗ್ಗೆಯಿಂದಲೇ ಅವರ ಅಭಿಮಾನಿಗಳ ಜನಜಂಗುಳಿ. ಸಾವಿರಕ್ಕೂ ಹೆಚ್ಚಿನ ಅಭಿಮಾನಿಗಳು ಅವರ ಮನೆಗೆ ದೌಡಾಯಿಸಿ ಹೂವಿನ ಬೊಕ್ಕೆ ನೀಡಿ ಶುಭಾಶಯ ಕೋರಿದರು. ಎಷ್ಟೇ ಅಭಿಮಾನಿಗಳು ಬಂದರೂ ಒಂದು ಚೂರು ಹಮ್ಮು ಬಿಮ್ಮು ತೋರದೆ ಎಲ್ಲರೊಂದಿಗೆ ಬೆರೆತು ತಮ್ಮ ಜನ್ಮದಿನ ಆಚರಿಸಿದ ಪರಿ ನೋಡಿದರೆ, ರಾಜಕಾರಣ ಏನೇ ಇರಲಿ ಪಕ್ಷಾತೀತವಾಗಿ ಒಬ್ಬ ನಾಯಕ ತನ್ನ ಜನ್ಮದಿನಕ್ಕೆ ಶುಭ ಕೋರಿದ ಜನರಿಗೆ ಅಷ್ಟೇ ಗೌರವದಿಂದ ಬರಮಾಡಿಕೊಂಡ ಸಾಗರ ಶಾಸಕರ ನಡೆ ತಾಲೂಕಿನ ಅವರ ಅಭಿಮಾನಿಗಳಲ್ಲಿ ಅಭಿಮಾನ ಇಮ್ಮಡಿಗೊಳಿಸಿದೆ. ಬೆಳಗ್ಗೆಯಿಂದಲೇ ತಮ್ಮ ಪಕ್ಷದ ಕಾರ್ಯಕರ್ತರು, ಮಕ್ಕಳು, ವಿವಿಧ ಸಂಘಟನೆಗಳ ಪ್ರಮುಖರು, ಕಾರ್ಮಿಕರು, ರೈತ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು ಜನಸಾಮಾನ್ಯರಾದಿಯಾಗಿ ಶುಭ ಕೋರಿದ್ದು, ಒಬ್ಬ ರಾಜಕಾರಣಿಗೆ ಜನಸಾಮಾನ್ಯರಲ್ಲಿ ಎಷ್ಟು ಅಭಿಮಾನವನ್ನು ಗಳಿಸಿದ್ದಾರೆ ಎಂದರೆ ಅವರ ಸರಳ ಸ್ವಾಭಾವಿಕ ನಡೆಯಿಂದ ಸಾಧ್ಯ. ಒಟ್ಟಾರೆ ಸಾಗರ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರ ಜನ್ಮದಿನಕ್ಕೆ ಶುಭ ಕೋರಲು ಎಲ್ಲ ವರ್ಗದ ಜನ ಹರಿದು ಬಂದಿದ್ದು, ಇದು ಅವರ ಮೇಲೆ ಅಭಿಮಾನಿಗಳಿರುವ ನಂಬಿಕೆಯ ಹೊರತು ಬೇರೇನೂ ಅಲ್ಲ. ಎಲ್ಲರೊಂದಿಗೂ ಸರಳವಾಗಿ ಬೆರೆಯುವ ಜನನಾಯಕರು ಬಲು ಅಪರೂಪವಿರಬಹುದು. ಆದರೆ ಸಾಗರದ ಮಟ್ಟಿಗೆ ಒಬ್ಬ ಶಾಸಕರ ಮನೆಗೆ ಹೋಗಿ ಅವರ ಜನ್ಮದಿನಕ್ಕೆ ಶುಭಾಶಯ ಕೋರಲು ಸೇರಿದ್ದ ಜನ ನೋಡಿದರೆ, ರಾಜಕಾರಣ ಬೇರೆ, ವ್ಯಕ್ತಿತ್ವ ಬೇರೆ ಎಂಬುದು ಜನರ ಮನಸ್ಸಿನಲ್ಲಿ ಮೂಡುತ್ತದೆ. ಆನಂತರ ಭಾಗ್ಯದಲ್ಲಿ ಇಲ್ಲಿರೋರೆಲ್ಲ ನಿಧಾನ ಊಟ ಮಾಡಿ ಸಂಜೆ 4 ಗಂಟೆವರೆಗೆ ಇರುತ್ತೆ. ಯಾರು ಅಂತ ಇದು ಮಾಡ್ಕೊಳಕ್ ಹೋಗ್ಬೇಡಿ, ಆರಾಮ ಊಟ ಮಾಡಿ ನೀವು ಹೋಗ್ಬೇಕು. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು. ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಈ ದಿನ ಸಾಗರದ ಶಾಸಕರಾಗಿರ್ತಕ್ಕಂಥ ಮತ್ತು ನಮ್ಮ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದೀವಿ. ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನದ ಸಚಿವ ಸ್ಥಾನ ದೊರಕಲಿ ಅಂತ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ಪಕ್ಷಾತೀತವಾಗಿ ಈ ದಿನ ನಾವು ಈ ಮಾರಿಕಾಂಬೆ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಇವತ್ತು ನನ್ನ ನೆಚ್ಚಿನ ನಾಯಕರು ಹಾಗೂ ಸಾಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ನನ್ನ ನಾಯಕರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೀನಿ. ಅವರು ನಮ್ಮ ತಾಲೂಕಿನ ಎಲ್ಲ ಜಾತಿ ಜನಾಂಗ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಿ ಇವತ್ತು ಸಾಗರ ಕ್ಷೇತ್ರಕ್ಕೆ
ಬೇಕಾದಂಥ ಮೂಲಭೂತ ಸೌಕರ್ಯಗಳಿರ್ಬೋದು ಎಲ್ಲ ಹಲವಾರು ಅಭಿವೃದ್ಧಿಗಳತ್ತ ಗಮನ ಹರಿಸಿ ಈ ಒಂದು ನಮ್ಮ ತಾಲೂಕಿನ ಪ್ರಗತಿ ಪರದತ್ತ ಹೋಗ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಸಾಗರ ತಾಲೂಕಿನ ನಾಯಕರು ಸಚಿವರಾಗಿ ಬರಬೇಕು. ಅವರಿಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನವನ್ನು ನೀಡಲಿ ಅಂತೇಳಿ ನಮ್ಮ ವರಿಷ್ಠರಲ್ಲಿ ಕೇಳ್ಕೊತೀನಿ. ಈ ದಿನ ನಮ್ಮ ನಾಯಕರಾದಂತಹ ಸಾಗರ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಮಾನ್ಯ ಶಾಸಕರು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈ ಎರಡೂವರೆ ವರ್ಷದಿಂದ ಏನು ಜಾತಿ ಇತಿ ಮತ ಅಂತ ಎಲ್ಲ ಬಿಟ್ಟು ಎಲ್ಲ ವರ್ಗದ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಶಾಸಕರು ಯಾರಿದ್ದರೆ ಅದು ಗೋಪಾಲಕೃಷ್ಣ ಬೇಳೂರು. ಯಾಕೆಂದರೆ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಸಮಾನರಾಗಿ ಕಾಣ್ತಕ್ಕಂಥ ವ್ಯಕ್ತಿ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು. ಹಾಗಾಗಿ ಅವರ ಒಂದು ಜನ್ಮದಿನಾಚರಣೆ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಮಾನ್ಯ ನಾಯಕರಾದಂಥ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಈಗ ಆಲ್ರೆಡಿ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಆಗಿದ್ದಾರೆ. ಅದೇ ರೀತಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮೆಲ್ಲ ಆಶಯ. ಮುಂದಿನ ಸ್ಥಾನದಲ್ಲಿ ಒಬ್ಬ ಮಂತ್ರಿ ಸಿಗಲಿ ಅಂತ ಹೇಳಿ ಅವರಿಗೆ ಆಶಿಸುತ್ತೇವೆ. ಜೊತೆಗೆ ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರು ಅವರು ದಲಿತ ಪರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅದೇ ರೀತಿ ಎಲ್ಲ ದಲಿತ ಕಾಲೋನಿಗಳು ಕೂಡ ಭೇಟಿ ನೀಡಿ ಅಲ್ಲಿಯ ಮೂಲಭೂತ ಸೌಕರ್ಯ ಬಗ್ಗೆ ಸ್ಪಂದಿಸಿ ಅಲ್ಲಿಯ ಸೌಕರ್ಯಗಳನ್ನು ಅತಿ ಜರೂರಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತದೆ.